ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು 7ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ 2 ಅದರಲ್ಲಿ ಅಧ್ಯಾಯ 12 ಸಮಮಿತಿ ಪಾಠದ ಬಗ್ಗೆ ನೋಡೋಣ. ಆ ಸಮಮಿತಿ ಸಂಬಂಧಪಟ್ಟಂತೆ ಅಭ್ಯಾಸ 12.1ಕ್ಕಿಂತ ಮುಂಚಿತವಾಗಿ ಈ ಸಮಮಿತಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೋಣ. ಆಮೇಲೆ ಅಭ್ಯಾಸ 12.1ಕ್ಕೆ ಹೋಗೋಣ. ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಇದನ್ನು ಸಮಮಿತಿ ಬಗ್ಗೆ ಸ್ವಲ್ಪ ನೋಡಿ ಆಮೇಲೆ ಏನಪ್ಪ ಅಂದರೆ ಅಭ್ಯಾಸಕ್ಕೆ ಹೋಗೋಣ. ಓಕೆ, ನೋಡ್ಬೋದು ಮಕ್ಕಳಲ್ಲಿ ಇಲ್ಲಿ ಏನು ಮಾಡಿದಾವೆ ಅಂತಂದರೆ, ಇಲ್ಲಿ ಮೊದಲನೇದ್ದು ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಅಂತಂದರೆ, ಮೊದಲ ಏನು ಮಾಡ್ಕೋಣ ಅಂತಂದರೆ ಇಲ್ಲಿ ವಾಕ್ಯವನ್ನು ನೋಡ್ಕೋಣ ಯಾವ ರೀತಿ ಅಂತ. ನಿಮಗೆ ಹಿಂದಿನ ತರಗತಿಯಲ್ಲಿ ರೇಖಾ ಸಮಮಿತಿಯ ಒಂದು ಅನುಭವವಿದೆ. ಒಂದು ರೇಖೆಯ ಉದ್ದಕ್ಕೂ ಚಿತ್ರವನ್ನು ಮಡಿಚಿದಾಗ ಚಿತ್ರದ ಎರಡು ಭಾಗಗಳು ಸಮ್ಮಿಳಿತವಾದರೆ ಆ ಚಿತ್ರವು ರೇಖಾ ಸಮಮಿತಿಯನ್ನು ಹೊಂದಿರುತ್ತದೆ. ಅರ್ಥ ಆಗತ್ತ ಮಕ್ಕಳೇ? ಹಾಗಾದರೆ ಇಲ್ಲಿ ನಾವು ಒಂದು ಚಿತ್ರವನ್ನು ನೋಡಿದೆವು ಇಲ್ಲಿ, ಹೌದಾ? ಒಂದು ವಾಸ್ತುಶಿಲ್ಪ ಚಿತ್ರ ಇದೆ. ಹಾಗಾದರೆ ಈ ವಾಸ್ತುಶಿಲ್ಪ ಚಿತ್ರವನ್ನು ನಾವು ಎರಡು ಭಾಗ ಮಾಡ್ತೇವೆ, ಹೌದಾ? ಎರಡು ಭಾಗ ಮಾಡಿದಾಗ ಅಂದರೆ ಇಲ್ಲಿ ನಡಕ್ ಮಧ್ಯದಲ್ಲಿ ಏನು ಮಾಡ್ತಾನೆ ಅಂತಂದರೆ, ನಾವು ಸರಿಯಾಗಿ ಒಂದು ಸಮಮಿತಿ ಅಕ್ಷವನ್ನು ಎಳಿತು ಅಂದರೆ ಒಂದು ರೇಖೆನೇ ಎಳಿತು. ಆ ರೇಖೆಯನ್ನು ಎಳೆದಾಗ ಏನಾಗುತ್ತೆ ಅಂತಂದರೆ, ಈ ಎಡಕ್ಕಿದ್ದ ಮತ್ತು ಬಲಕ್ಕಿದ್ದ ಭಾಗ ಏನಾಗುತ್ತೆ ಅಂತಂದರೆ ಒಂದಕ್ಕೊಂದು ಸಮ್ಮಿಳಿತ ಆಗುತ್ತೆ. ಅದಕ್ಕೆ ಇದಕ್ಕೇನಂತಾರೆ ಅಂತಂದರೆ, ಈ ಒಂದು ಚಿತ್ರ ಸಮಮಿತಿ ಹೊಂದಿದೆ ಅಂತ ಹೇಳಬಹುದು. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಒಂದು ತಂತ್ರಜ್ಞಾನ ಅಂದರೆ ಒಂದು ಕಾರ್ ಗಾಡಿಯನ್ನು ನೋಡ್ಕೋಬಹುದು. ಇಲ್ಲಿ ಈ ಒಂದು ವಾಹನವನ್ನು ಅಥವಾ ಕಾರ್ ಗಾಡಿಯನ್ನು ನಾವು ಸರಿಯಾಗಿ ಏನಪ್ಪ ಅಂತಂದರೆ ಒಂದು ಲಂಬ ರೇಖೆಯನ್ನು ಹಾಕುವುದರ ಮುಖಾಂತರ ಏನು ಮಾಡಬಹುದು ಅಂತಂದರೆ, ಈ ಚಿತ್ರವನ್ನು ಎರಡು ಭಾಗ ಮಾಡುತ್ತೇವೆ. ಈ ಎರಡು ಭಾಗ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಭಾಗ ಮತ್ತು ಈ ಭಾಗ ಎರಡೂ ಏನಪ್ಪ ಅಂದರೆ ಈ ಅಕ್ಷದ ಉದ್ದಕ್ಕೆ ನಾವು ಏನಪ್ಪ ಅಂದರೆ ಸರಿಯಾಗಿ ಮಡಿಚಿದಾಗ, ಅಕ್ಷದ ಮೇಲೆ ಮಡಿಚಿದಾಗ ಅದು ಏನಾಗತ್ತೆ ಅಂದರೆ ಒಂದು ಭಾಗ ಮತ್ತೊಂದರ ಭಾಗದ ಮೇಲೆ ಸಮ್ಮಿಳಿತ ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಆದ್ದರಿಂದ ಇಲ್ಲಿ ಈ ವಾಸ್ತುಶಿಲ್ಪ ಆಗಿರ್ಬೋದು, ತಂತ್ರಜ್ಞಾನ ಹೊಂದಿದ ಒಂದು ಏನಪ್ಪ ಅಂದರೆ ಇಲ್ಲಿ ಕಾರ್ ಗಾಡಿ ಆಗಿರ್ಬೋದು, ಅಂದರೆ ಇಲ್ಲಿ ಒಂದು ಕಾರ್ ಆಗಿರ್ಬೋದು. ಹಾಗಾದರೆ ಇವೆರಡೂ ಏನಪ್ಪ ಅಂದರೆ ಸರಿಯಾಗಿ ಅಕ್ಷದ ಮೇಲೆ ನಾವು ಮಡಿಚಿದಾಗ ಏನಾಗಿದ್ರೆ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಸಮ್ಮಿಳಿತ ಅಂತ ಹೇಳ್ಬೋದು. ಅದು ರೇಖಾ ಸಮಮಿತಿಯನ್ನು ಎಳೆದಾಗ. ಹಾಗಾದರೆ ಈ ಎರಡೂ ಚಿತ್ರಗಳು ಸಮಮಿತಿ ಹೊಂದಿದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದರೆ ಒಂದು ಏನಪ್ಪ ಅಂದರೆ ಆಮೆ ಚಿತ್ರವನ್ನು ಕೊಟ್ಟಾರೋ, ಈ ಆಮೆ ಚಿತ್ರಕ್ಕೆ ಏನಪ್ಪ ಅಂದರೆ ಗುಂಟ ನಾವು ಹೆಂಗೆ ಎಳೆದಾರ ಅದೇ ರೀತಿ ಒಂದು ಸಮಮಿತಿ ಅಕ್ಷವನ್ನು ಎಳೆದಾಗ ಏನಪ್ಪ ಅಂತಂದರೆ ಈ ಭಾಗದ ಮೇಲೆ ಏನಪ್ಪ ಅಂದರೆ ಸಮ್ಮಿಳಿತ ಆಗುತ್ತೆ. ಅರ್ಥತಾ? ಹಾಗಾದರೆ ಇದೂ ಒಂದು ಸಮಮಿತಿ ಹೊಂದಿದೆ ಅಂತ ಹೇಳ್ಬೋದು. ಇದಕ್ಕೆ ನಿಸರ್ಗ ಅಂತಂದ್ರೆ ಪರಿಸರ, ಹೌದಾ? ಹಾಗಾದರೆ ಇದೂ ಒಂದು ಭಾಗ ಏನಪ್ಪ ಅಂದರೆ ಮತ್ತೊಂದು ಭಾಗದ ಮೇಲೆ ಸಮ್ಮಿಳಿತವಾಗೋದ್ರಿಂದ ಈ ಒಂದು ಆಮೆ ಚಿತ್ರವು ಸಹ ಏನಪ್ಪ ಅಂದರೆ ಸಮ್ಮಿಳಿತ ಆಗುತ್ತದೆ ಅಂತ ಹೇಳ್ಬೋದು, ಸಮಮಿತಿ ಹೊಂದಿದೆ ಅಂತಲೂ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಈ ರೀತಿ ಏನಪ್ಪ ಅಂತಂದರೆ ನಾವು ಏನೇ ಒಂದು ಚಿತ್ರ ಆಗಿರ್ಬೋದು, ಯಾವುದೇ ಒಂದು ಭಾಗವನ್ನಾಗಿರ್ಬೋದು, ಆ ಸಮಮಿತಿ ಅಕ್ಷವನ್ನು ಎಳೆದಾಗ ಸರಿಯಾಗಿ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಸಮ್ಮಿಳಿತವಾದರೆ ಅದು ಸಮಮಿತಿ ಅಕ್ಷ ಹೊಂದಿದೆ ಮತ್ತು ಸಮಮಿತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 12.1 ಇಲ್ಲಿ ಗಮನಿಸ್ಬೋದು ನೀವು ಯಾವ ರೀತಿ ಇದೆ ಅಂತೇಳಿ. ಈಗಾಗಲೇ ಏನು ಮಾಡಿದನಪ್ಪ ಅಂತಂದರೆ ಇಲ್ಲಿ ನಾವು ಭಾಗ ಮಾಡಿದೆವು, ಅವರು ಇದನ್ನು ಕೊಟ್ಟಿರ್ಕಿಲ್ಲ. ಹಾಗಾದರೆ ಏನು ಕೊಟ್ಟಾರೋ ಪ್ರಶ್ನೆಯನ್ನು ನೋಡ್ಕೋಣ. ಅಭ್ಯಾಸ 12.1 ಒಳಗೆ ಮುಂದೆ ನೀಡಿರುವ ರಂಧ್ರಗಳನ್ನು ಹೊಂದಿರುವ ಚಿತ್ರಗಳನ್ನು ನಕಲು ಮಾಡಿ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಿರಿ. ಅಂದರೆ ಏನು ರಂಧ್ರವನ್ನು ಕೊಟ್ಟಾರಲ್ಲ, ಎರಡು ರಂಧ್ರ ಅದಲ್ಲ, ಈ ರಂಧ್ರಗಳು ಏನಪ್ಪ ಅಂದರೆ ಒಂದರ ಮೇಲೆ ಒಂದು ಸಮ್ಮಿಳಿತ ಆಗಬೇಕು, ಆ ರೀತಿ ಭಾಗ ಮಾಡ್ರ ಅಂತ ಹೇಳ್ತಾರೆ. ಹಾಗಾದರೆ ಆ ರೀತಿ ಭಾಗ ಮಾಡ ಅಂತಂದಾಗ ನಾವು ಏನು ಮಾಡ್ತಾನೆ ಅಂದರೆ ಈ ರೀತಿ ಏನಪ್ಪ ಅಂತಂದರೆ ಇದನ್ನು ಎಳೆದು ಬಿಡ್ತಾನೆ, ರೇಖೆಯನ್ನು ಸಮಮಿತಿ ಅಕ್ಷವನ್ನು ಎಳೆದು ಬಿಡ್ತಾನೆ. ಆವಾಗ ಸಮಮಿತಿ ಅಕ್ಷವನ್ನು ಎಳೆದಾಗ ಏನಾಗುತ್ತೆ ಅಂತಂದರೆ ನೀವು ಗಮನಿಸ್ಬೋದು, ಇಲ್ಲಿ ಈ ರಂಧ್ರದ ಮೇಲೆ ಏನಕ್ಕಂದರೆ ಸಮ್ಮಿಳಿತ ಆಗುತ್ತೆ. ಹಾಗಾದರೆ ಇದು ಏನಪ್ಪ ಅಂದರೆ ಒಂದು ಸಮಮಿತಿ ಅಕ್ಷವನ್ನು ಎಳೆದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಈ ರಂಧ್ರ ಮೇಲೆ ಸಮ್ಮಿಳಿತ ಆಗಬೇಕು. ಆದರೆ ಏನು ನೀ ಸಮಮಿತಿ ಅಕ್ಷವನ್ನು ಎಳಿತೀಯಲ್ಲ, ಎಳೆದಾಗ ಆ ಸಮಮಿತಿ ಅಕ್ಷದ ಗುಂಟ ಏನಪ್ಪ ಅಂದರೆ ಆ ಹಾಳೆಯನ್ನು ಮಡಚಬೇಕು. ಮಡಚಿದಾಗ ಏನಪ್ಪ ಅಂದರೆ ಈ ರಂಧ್ರದ ಮೇಲೆ ಏನಾಗಬೇಕಂತಂದರೆ ಸಮ್ಮಿಳಿತ ಆಗಬೇಕು. ಹಂಗೆ ನೀ ಏನು ಮಾಡ್ಬೇಕಂದ್ರೆ ಸಮಮಿತಿ ಅಕ್ಷವನ್ನು ಎಳಿಬೇಕು. ಹಾಗಾದರೆ ಅಲ್ಲಿ ಏನು ಮಾಡೋಣ ಅಂತಂದರೆ ಈ ರೀತಿ ಏನಪ್ಪ ಅಂತಂದರೆ ನಾವು ಲೈನನ್ನು ಅಥವಾ ಗೆರೆಯನ್ನು ಒಂದು ಸಮಮಿತಿ ಅಕ್ಷವನ್ನು ಎಳೆದು ಬಿಡೋಣ. ಓಕೆ, ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಬಿಂದುದ ಮೇಲೆ, ಹೌದಾ, ಏನಪ್ಪ ಅಂತಂದರೆ ಸಮ್ಮಿಳಿತ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಕೋಬೋದು, ಇಲ್ಲಿ ಯಾವ ರೀತಿ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ ರೇಖೆಯನ್ನು ಎಳೆದು ಏನು ಮಾಡ್ಕೋಬೋದು ನೀವು, ಈ ಒಂದು ಬಿಂದುದ ಮೇಲೆ ಏನಾಗುತ್ತೆ ಅಂತಂದರೆ ಅಥವಾ ಈ ಒಂದು ರಂಧ್ರದ ಮೇಲೆ ಏನಾಗುತ್ತೆ ಅಂದರೆ ಸಮ್ಮಿಳಿತ ಆಕತ್ತಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಒಂದು ರೇಖೆಯನ್ನು ಎಳೆದವು. ಈ ರೇಖೆ ಏನಪ್ಪ ಅಂತಂದರೆ ಸಮಭಾಗಿ ಎರಡು ಏನಪ್ಪ ಒಂದು ಚೌಕವನ್ನು ಎರಡು ಭಾಗವನ್ನು ಮಾಡ್ತತಿ. ಆಮೇಲೆ ಈ ರಂಧ್ರದ ಮೇಲೆ ಸಮ್ಮಿಳಿತ ಆಗುತ್ತೆ, ಈ ರಂಧ್ರದ ಮೇಲೆ ಏನಪ್ಪ ಅಂದರೆ ಸಮ್ಮಿಳಿತ ಆಕತ್ತಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಇಲ್ಲಿ ಏನಪ್ಪ ಇನ್ನೊಂದು ಚೌಕ ಕೊಟ್ಟವರು ಯಾವ ರೀತಿ ಮಾಡ್ಬೇಕಂತ ಇಲ್ಲಿ ನಾವು
ಏನಪ್ಪ ಅಂದರೆ ರಂಧ್ರಗಳನ್ನು, ಈ ರಂಧ್ರ ಅದಾವಲ್ಲ, ಈ ಮೂಲಿಗೊಂದು ರಂಧ್ರ ಐತಲ್ಲ, ನಾವು ಸಮನಾಗಿ ಪ್ರತಿ ಈ ರಂಧ್ರದ ಮೇಲೆ ನಾವು ಗೆರೆಯನ್ನು ಎಳೆದಾಗ ಆ ರಂಧ್ರವನ್ನು ಎರಡು ಭಾಗ ಮಾಡ್ತೇವೆ ನಾವು. ಈ ಅರ್ಧ ಭಾಗ, ಇಲ್ಲಿ ಅರ್ಧ ಭಾಗ ಸಮ್ಮಿಳನ ಆಕತಿ. ಈ ಅರ್ಧ ಭಾಗ ಮಡಿಸಿದಾಗ ಏನಪ್ಪ ಅಂದರೆ ಸಮ್ಮಿಳನ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಮೇಲಿನ ರಂಧ್ರ ಇಲ್ಲಿ ನೋಡ್ಕೋಬಹುದು, ನೋಡ್ತಾ ಇದ್ದಾರೆ ಮಕ್ಕಳೇ. ಹಾಗಾದರೆ ಇಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ಎರಡೂ ರಂಧ್ರದ ಅರ್ಧ ಏನಪ್ಪ ಅಂದರೆ ಭಾಗ ಆಗುವಂತೆ ನಾವು ಏನು ಮಾಡ್ಬೇಕಂದ್ರೆ ಅಕ್ಷವನ್ನು ಎಳಿಬೇಕು. ಹೌದಾ? ಅಕ್ಷವನ್ನು ಎಳೆದಾಗ ಏನಾಗುತ್ತೆ ಅಂತಂದರೆ ಈ ಅರ್ಧ ಭಾಗ ಸಮ್ಮಿಳನ, ಈ ಅರ್ಧ ಭಾಗ ಸಮ್ಮಿಳನ ಆಗುತ್ತೆ. ಮತ್ತು ಯಾವ ರೀತಿ ಆಗಬಹುದಪ್ಪ ಅಂತಂದರೆ ಇಲ್ಲಿ ಗಮನಿಸ್ಬೋದು. ಮತ್ತು ನಾವು ಈ ರೀತಿ ಒಂದು ಅಕ್ಷವನ್ನು, ಸಮಮಿತಿ ಅಕ್ಷವನ್ನು ಎಳಿಬಹುದು. ಮತ್ತು ಯಾವ ರೀತಿ ಎಳಿಬಹುದು ಅಂತಂದರೆ ಈ ರೀತಿ ನಾವು ನೋಡ್ಕೋಬಹುದು. ಇಲ್ಲಿ ಮಕ್ಕಳೇ ಯಾವ ರೀತಿ ಇದೆ ಅಂತೇಳಿ ಈ ರೀತಿ ಒಂದು ಸಮಮಿತಿ ಅಕ್ಷವನ್ನು ನಾವು ಎಳಿಬಹುದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತಂದರೆ ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ ಈ ಕ್ವಶನ್ ABCDE ಆಯಿತು. ಇನ್ನು ನೆಕ್ಸ್ಟ್ F ಕೋಣ. ಇಲ್ಲಿ ಯಾವ ರೀತಿ ಒಂದು ಸಮಮಿತಿ ಅಕ್ಷವನ್ನು ನಾವು ಎಳಿಬೋದಂತ ಗಮನಿಸೋಣ. ಓಕೆ, ಇಲ್ಲಿ F ಬಂದಾಗ ಯಾವ ರೀತಿ ಸಮಮಿತಿ ಅಕ್ಷವನ್ನು ಎಳಿಬೋದಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ಮಕ್ಕಳೇ ನೀವು ಯಾವ ರೀತಿ ಹೇಳಿದ್ದಾರೆ ಅಂತೇಳಿ. ನಾವು ಈ ರೀತಿಯನ್ನು ಸಮಮಿತಿ ಅಕ್ಷವನ್ನು ಎಳ್ಕೋಬೋದು. ಹೌದಾ? ಈ ರೀತಿಯನ್ನು ಎಳೆದಾಗ ಈ ಅರ್ಧ ಏನಪ್ಪ ಅಂದರೆ ಒಂದು ರಂಧ್ರ ಇದೆಯಲ್ಲ, ರಂಧ್ರವನ್ನು ಎರಡು ಭಾಗ ಮಾಡಿದ್ದು. ಈ ಒಂದು ಭಾಗ ಈ ಅರ್ಧ ಭಾಗದ ಮೇಲೆ ಏನಪ್ಪ ಅಂದರೆ ಸಮ್ಮಿಳನ ಮಡಿಸಿದಾಗ ಈ ರೇಖೆ ಗುಂಟ ಏನಪ್ಪ ಅಂದರೆ ನಾವು ಮಡಿಸಿದಾಗ ಈ ಅರ್ಧ ಭಾಗ ಸಮ್ಮಿಳನ ಆಗುತ್ತೆ. ಹಾಗಾದರೆ ಈ ಒಂದು ಏನಪ್ಪ ಅಂತಂದರೆ ತ್ರಿಭುಜ, ಈ ತ್ರಿಭುಜದ ಮೇಲೆ ಈ ಒಂದು ತ್ರಿಭುಜ, ಈ ತ್ರಿಭುಜದ ಮೇಲೆ ಈ ತ್ರಿಭುಜದ ಮೇಲೆ ಈ ಒಂದು ಏನಪ್ಪ ಅಂದರೆ ರಂಧ್ರ, ಈ ರಂಧ್ರದ ಮೇಲೆ ಸಮ್ಮಿಳನ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಇಲ್ಲಿ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ನೋಡೋಣ ಯಾವ ರೀತಿಯನ್ನು ನಾವು ಎಳಿಬೋದು ಅಂತೇಳಿ. ಕರೆಕ್ಟಾಗಿ ಏನಪ್ಪ ಅಂದರೆ ತ್ರಿಭುಜದೊಳಗೆ ಈ ರೀತಿಯನ್ನು ನಾವು ಭಾಗನ ಮಾಡಬೇಕಾಗತ್ತೆ. ಭಾಗವನ್ನು ಮಾಡಿದಾಗ ಇವನು ಮಡಿಸಿದಾಗ ಈ ಒಂದು ರಂಧ್ರ, ಈ ರಂಧ್ರದ ಮೇಲೆ ಏನಾಗ್ತದೆ ಸಮ್ಮಿಳನ ಆಗತ್ತೆ. ನೆಕ್ಸ್ಟ್ ಈ ಒಂದು ತ್ರಿಭುಜವನ್ನು ಗಮನಿಸೋಣ ಯಾವ ರೀತಿ ಹೇಳಿದ್ದಾರೆ ಅಂತೇಳಿ. ಈ ರೀತಿ ಭಾಗ ಮಾಡಬೇಕಾಗತ್ತೆ. ಮಾಡಿದಾಗ ಏನಪ್ಪ ಅಂದರೆ ಈ ಒಂದು ರಂಧ್ರ, ಈ ರಂಧ್ರದ ಮೇಲೆ ಏನಪ್ಪ ಅಂದರೆ ಸಮ್ಮಿಳನ ಆಗತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಯಾವ ಒಂದು ಪ್ರಶ್ನೆಗೆ ಹೋಗ್ಬೇಕಂತಂದರೆ ಇಲ್ಲಿ ಕ್ವಶನ್ಕ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಹಾಗಾದರೆ ಇದನ್ನು ನೀವು ಯಾವ ರೀತಿ ಏನಪ್ಪ ಅಂತಂದರೆ ಒಂದು ಸಮಮಿತಿ ಅಕ್ಷವನ್ನು ಎಳೆಯೋದ್ರ ಮುಖಾಂತರ ಒಂದು ಸಮ್ಮಿಳನದ ಭಾಗವಾಗಿ ರಚನೆ ಮಾಡ್ತೀರಂತ ನೋಡ್ಕೋಬಹುದು. ಇಲ್ಲಿ ಪ್ರಶ್ನೆಯನ್ನು ಗಮನಿಸ್ಬೋದು ಮಕ್ಕಳೇ ಯಾವ ರೀತಿ ಮಾಡ್ಕೋಬೋದು ಅಂತೇಳಿ. ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಮಾಡಿದಾನೆ ಅಂತೇಳಿ. ಹಾಗಾದರೆ ಇಲ್ಲಿ ಕರೆಕ್ಟ್ ಏನಪ್ಪ ಅಂತಂದರೆ ಒಂದು ಸಮಮಿತಿ ಅಕ್ಷವನ್ನು ಎಳಿತೆ ನಾನು. ಅಂದರೆ ಈ ಎರಡು ರಂಧ್ರ ಹೋದಲ್ಲ, ಆ ರಂಧ್ರದ ಮಧ್ಯಭಾಗದಲ್ಲಿ ಬರಬೇಕು. ಎರಡೂ ರಂಧ್ರದ ಮಧ್ಯಭಾಗದಲ್ಲಿ ಬಂದಾಗ ಏನಪ್ಪ ಅಂದರೆ ಎರಡು ಭಾಗವನ್ನು ಅಂದರೆ ಅರ್ಧ ವೃತ್ತಗಳನ್ನು ಎರಡಾಗಿ ಮಾಡ್ತಾವೆ ನಾವು. ಹೌದಾ? ಅಂದರೆ ನೀವು ಹೆಂಗೆ ವ್ಯಾಸವನ್ನು ಎಳಿತೀರಲ್ಲ ಆ ರೀತಿ. ಅವಾಗ ಏನಪ್ಪ ಅಂದರೆ ಈ ಅರ್ಧ ವೃತ್ತದ ಮೇಲೆ ಈ ಅರ್ಧ ವೃತ್ತದ ಮೇಲೆ ಸಮ್ಮಿಳನ ತಗತ್ತೆ. ಹೆಂಗೆ ಮಡಿಸ್ಬೇಕು? ಈ ಅಕ್ಷದ ಗುಂಟ ಏನಪ್ಪ ಅಂತಂದರೆ ಈ ತ್ರಿಭುಜವನ್ನು ಮಡಿಸ್ಬೇಕು. ಹೌದಾ? ಮಡಿಚಿದಾಗ ಏನಾಗತ್ತಂದರೆ ಆ ರೀತಿ ಸಮ್ಮಿಳನ ತಾಕತ್ ಅಂತ ಹೇಳ್ಬೋದು. ಹಾಗಾದರೆ ಇದನ್ನು ಯಾವ ರೀತಿ ಮಾಡ್ಬೋದು ಅಂತಂದರೆ ಈ ರೀತಿ ನಾವು ಒಂದು ವೃತ್ತವನ್ನು ಈ ರೀತಿ ಒಂದು ಅಕ್ಷವನ್ನು ಎಳೆದ ಮುಖಾಂತರ ನಾವು ಭಾಗವನ್ನು ಮಾಡಿ ಏನಪ್ಪ ಅಂದರೆ ಮಡಿಚಿದಾಗ ಈ ರಂಧ್ರದ ಮೇಲೆ ಸಮ್ಮಿಳನ ತಾಕತ್ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾವು ನೋಡ್ಕೋಣ ಕೆ ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ ಕೆ ಪ್ರಶ್ನೆಯನ್ನು ನೋಡಿದಾಗ ಈ ರೀತಿಯನ್ನು ಎಳೆಬೋದು ನಾವು. ನೋಡ್ರಿ, ಕರೆಕ್ಟ್ ಅರ್ಧ ಭಾಗ ಆಗ್ಬೇಕದು ವೃತ್ತ ಅಥವಾ ಏನಪ್ಪ ಅಂದರೆ ರಂಧ್ರ ಅಂತ ಕರಿಬೋದು. ಹೌದಾ? ಎಸ್. ಇನ್ನು ನೆಕ್ಸ್ಟು ಈ ಕಡೆ ಎಸ್ ಈ ರೀತಿ ನಾವು ಭಾಗವನ್ನು ಸಮಮಿತಿ ಅಕ್ಷವನ್ನು ಎಳ್ಕೋಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಎಫ್ ಅನ್ನು ನೋಡೋಣ. ಈ ರೀತಿ ಮಾಡ್ಕೋಣ. ಎಸ್ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ಅರ್ಧದ ಮೇಲೆ ಸಮ್ಮಿಳನ ತಕತಿ ಈ ಅಕ್ಷದ ಗುಂಟ ಈ ವೃತ್ತವನ್ನು ಮಡಿಸಿದಾಗ ಈ ಒಂದು ರಂಧ್ರ ಈ ರಂಧ್ರದ ಮೇಲೆ ಏನಪ್ಪ ಅಂದರೆ ಮೂಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಏನಪ್ಪ ಅಂದರೆ ನಾವು ಮೊದಲನೇ ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಕೋಬಹುದು. ಏನಪ್ಪ ಅಂದರೆ ಮುಂದೆ ನೀಡಿರುವ ರಂಧ್ರಗಳನ್ನು ಹೊಂದಿರುವ ಚಿತ್ರ ನಕಲು ಮಾಡಿ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಿರಿ ಅಂತಂದ್ರೆ ನಕಲು ಮಾಡಿ ಅಂತಂದರೆ ಈಗ ಏನಪ್ಪ ಅಂದರೆ ಅವರು ಏನಪ್ಪ ಅಂತಂದರೆ ಎರಡು ರಂಧ್ರಗಳನ್ನು ಕೊಟ್ಟಾರಲ್ಲ, ಆ ರಂಧ್ರಗಳು ಕರೆಕ್ಟ್ ಸಮ್ಮಿಳಿತವಾಗೋಂಗೆ ಸಮಮಿತಿ ಅಕ್ಷವನ್ನು ಎಳೆಯಿರಿ ಅಂತ ಹೇಳಿದಂಗೆ ಅವರು. ಹೌದಾ? ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು ಎರಡನೇ ಪ್ರಶ್ನೆಯನ್ನು ಏನಿದೆ ಅಂಥೇಳಿ. ಇಲ್ಲಿ
ಸಮಮಿತಿ ರೇಖೆಯನ್ನು ಕೊಟ್ಟಿದೆ, ಅವ್ರು ಕೊಟ್ಟಾರೆ ಸಮಮಿತಿ ರೇಖೆಯನ್ನು. ನಾವೇನು ಮತ್ತು ಸಮಮಿತಿ ರೇಖೆ ಅಥವಾ ಸಮಮಿತಿ ಅಕ್ಷನ ಎಳೆಯುವ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನೊಂದು ರಂಧ್ರವನ್ನು ಕಂಡುಹಿಡಿಯಿರಿ. ಈಸಿ, ನಕಲು ಮಾಡಿಬಿಡುವುದು. ಅವ್ರು ಹೆಂಗೆ ಒಂದು ರಂಧ್ರವನ್ನು ಕೊಟ್ಟಾರಲ್ಲ, ಆ ಸೈಡ್ ಏನಪ್ಪ ಅಂದರೆ ಎಡಕ್ಕೆ ಕೊಟ್ಟರೆ ಬಲ್ಕ್ ಕೊಡಬೇಕು, ಮ್ಯಾಲೆ ಕೊಟ್ಟರೆ ಕೆಳಗೆ ಕೊಡಬೇಕು, ಹಿಂದೆ ಕೊಟ್ಟರೆ ಮುಂದೆ ಕೊಡಬೇಕು, ಅಷ್ಟೇ, ಮತ್ತೇನಿಲ್ಲ. ಹಾಗಾದರೆ ಅವರು ಒಂದು ಸಮಮಿತಿ ರೇಖೆಯನ್ನು ಕೊಟ್ಟಿದ್ದಾರೋ, ರಂಧ್ರವನ್ನು ಕೊಟ್ಟಾರೋ, ಇನ್ನೊಂದು ರಂಧ್ರವನ್ನು ಕಂಡುಹಿಡಿಯಿರಿ ಅಂತ ಅಂತಾರೆ. ಹೌದಾ? ಈಸಿಯಾಗಿ ಏನಪ್ಪ ಅಂದರೆ ಕಂಡುಹಿಡ್ಕೋಬೋದು ನಾವು. ಇಲ್ಲಿ ಒಂದು ರಂಧ್ರವನ್ನು ಕೊಟ್ಟಾರೋ ಅದರ ಬಾಜು ಒಂದು ರಂಧ್ರವನ್ನು ತೆಗೆದುಬಿಡ್ರಿ. ಓಕೆ, ಎಸ್. ಇನ್ನು ನೆಕ್ಸ್ಟು ಇಲ್ಲಿ ಒಂದು ರಂಧ್ರವನ್ನು ಕೊಟ್ಟಾರೋ, ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಾರ ರಂಧ್ರ, ಮೇಲ್ಗಡೆ ಏನಪ್ಪ ಅಂದರೆ ಅದರ ಸೀದಾ ಏನಪ್ಪ ಅಂದರೆ ಅದು ಎಷ್ಟು ಪ್ಲೇಸಿಗೆ ಹೆಂಗೆ ಒಂದು ಅಂತರ ಐತಲ್ಲ ಅಷ್ಟೇ ಒಂದು ರಂಧ್ರವನ್ನು ತೆಗೀರಿ. ಈ ತ್ರಿಭುಜದೊಳಗೆ ಇಲ್ಲಿ ಈ ಕಡೆ ಕೊಟ್ಟಾರೋ ಎಡಗಡೆ ಕೊಟ್ಟಾರೋ ಇಲ್ಲಿ ಒಂದು ಏನಪ್ಪ ಅಂದರೆ ಒಂದು ರಂಧ್ರವನ್ನು ಕೊಡ್ರಿ. ನೆಕ್ಸ್ಟ ಇಲ್ಲಿ ಒಂದು ರಂಧ್ರವನ್ನು ಇಡಬಹುದು. ನೆಕ್ಸ್ಟ ಇಲ್ಲಿ ಒಂದು ರಂಧ್ರವನ್ನು ತೆಗಿಬೋದು. ಓಕೆ, ಇದು ಏನಪ್ಪ ಅಂತಂದರೆ ಎರಡನೇ ಪ್ರಶ್ನೆಗೆ ಬಹಳ ಸರಳವಾಗಿ ಉತ್ತರ ಅಂತ ಹೇಳ್ಕೋಬೋದು. ಅರ್ಥ ಆಯ್ತು ಮಕ್ಕಳೇ? ಏನಿದ್ರ ಒಳಗೆ ಏನು ಸಮಮಿತಿ ಪಾಠ ಒಳಗೆ, ಘನಾಕೃತಿ ಪಾಠ ಒಳಗೆ ಏನೇನು ಡಿಫಿಕಲ್ಟ್ ಇಲ್ಲಪ್ಪ, ದೊಡ್ಡ ಈಸಿ. ಓಕೆ, ಆದರೆ ಎಲ್ಲಿ ಬರ್ತದಂದರೆ ಘಾತಾಂಕಗಳ ಪಾಠ, ಆಮೇಲೆ ಸುತ್ತಳತೆ ಮತ್ತು ವಿಸ್ತೀರ್ಣದ ಒಳಗೆ, ಅಲ್ಲಿ ಏನಪ್ಪ ಅಂತಂದರೆ ನಿಮಗೆ ಭಾಳ ಸಮಸ್ಯೆಗಳು ಭಾಳ ಕ್ಲಿಷ್ಟಕರ ಆಕಾವು. ಅದನ್ನು ಒಂದು ಬಿಟ್ಟು 2 ಸಲ ವಿಡಿಯೋ ನೋಡಿರಿ ಅಂತಂದರೆ ನಿಮ್ಮ ಡೆಫಿನೆಟಾಗಿ ಏನಪ್ಪ ಅಂತಂದರೆ ಅರ್ಥ ಆಕತ್ತಂತ ಹೇಳ್ಬೋದು. ಆದರೆ ಓದುವಂಥ ಮಕ್ಕಳು ಏನಪ್ಪ ಅಂದರೆ ಒಂದು ಸ್ವಲ್ಪ ಶ್ರಮ ಇರಬೇಕಷ್ಟೇ, ಮತ್ತೇನಿಲ್ಲ. ಶ್ರಮ ಇದ್ದರೆ ಅದಕ್ಕೆ ಕರೆಕ್ಟಾಗಿ ಪ್ರತಿಫಲ ದೊರೀತದೆ ಅಂತ ಹೇಳ್ಕೋಬೋದು. ಆದರೆ ಪ್ರಯತ್ನ ಇರಬೇಕು. ಆ ವಿಡಿಯೋ ಈ ವಿಡಿಯೋ ನೋಡೋ ಬದಲು ಇಂಥ ಒಂದು 10 ನಿಮಿಷ ವಿಡಿಯೋ ನೋಡಿರಿ ಅಂತಂದರೆ ಇನ್ನೂ ಪರ್ಫೆಕ್ಟ್ ಆಗಿರಂತ ಹೇಳ್ಬೋದು. ಹಾಗಾದರೆ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಅದು ಯಾವ ರೀತಿ ಇದೆ ಅಂತ ಗಮನಿಸ್ಬೋದು. ಮೊದಲ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಚಿತ್ರಗಳಲ್ಲಿ ದರ್ಪಣ ರೇಖೆ, ಅಂದರೆ ಇದು ದರ್ಪಣ ರೇಖೆ ಅಂತಾರೆ. ಹೌದಾ? ಹೇಳ್ತಾನೆ ನಿಮ್ಗೆ ಆಮೇಲೆ. ಅಂದರೆ ಸಮಮಿತಿ ರೇಖೆ. ಸಮಮಿತಿ ರೇಖೆ ಅಂದರೂ ಒಂದೇ, ದರ್ಪಣ ರೇಖೆ ಅಂದರೂ ಒಂದೇ. ಅರ್ಥ ಆಯ್ತಾ? ದರ್ಪಣ ರೇಖೆ ಅಂತ ಯಾಕಂತ ಕರೀತಾರೆ ಹೇಳ್ತಾನೆ. ರೇಖೆಯನ್ನು ಬಿಂದುಗಳ ರೇಖೆಯಾಗಿ ನೀಡಿದೆ. ಅಂದರೆ ಬಿಂದುಗಳ ಆ ರೇಖೆಯನ್ನು ಏನು ಮಾಡಿದ್ರು, ಬಿಂದು ಬಿಂದು ಇಟ್ಟ ರೇಖೆಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು, ಬಿಂದುಗಳ ರೇಖೆಯ ಮೂಲಕ ಪ್ರತಿ ಚಿತ್ರದ ಪ್ರತಿಫಲನ ಚಿತ್ರವನ್ನು ಪೂರ್ಣಗೊಳಿಸಿ. ಆಮೇಲೆ ಬಹುಶಃ ಬಿಂದುಗಳ ರೇಖೆಯ ಮೇಲೆ ದರ್ಪಣ ಇರಿಸಿ ಆಕೃತಿಯ ಬಿಂಬವನ್ನು ದರ್ಪಣದಲ್ಲಿ ವೀಕ್ಷಿಸಬೇಕಾಗಬಹುದು. ನೀವು ಪೂರ್ಣಗೊಳಿಸಿದ ಆಕೃತಿಯ ಹೆಸರನ್ನು ಸ್ಮರಿಸಬಲ್ಲಿರಾ ಅಂತ ಕೇಳ್ತಾರೆ. ಹೌದಾ? ಇಷ್ಟೇ, ಮತ್ತೇನಿಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಒಂದು ಚಿತ್ರದ ಒಂದು ಭಾಗವನ್ನು ಕೊಟ್ಟಾರೆ, ಇನ್ನೊಂದು ಭಾಗ ಪೂರ್ಣ ಮಾಡ್ರೆ ಅನ್ನತ್ತಾರೆ. ಇಲ್ಲಿ ಕೊಟ್ಟಾರಲ್ಲ, ಇಲ್ಲಿ ಪೂರ್ಣ ಮಾಡಬೇಕು, ಇಲ್ಲಿ ಕೊಟ್ಟರೆ ಇಲ್ಲಿ ಪೂರ್ಣ ಭಾಗ ತೆಗಿಬೇಕು, ಇಲ್ಲಿ ಕೊಟ್ಟರೆ ಇಲ್ಲಿ ಇರಬೇಕು, ಇಲ್ಲಿ ಕೊಟ್ಟರೆ ಇಲ್ಲಿ. ಈ ರೀತಿ ಈ ಕೊಟ್ಟ ಆಕೃತಿಗಳ ಅರ್ಧ ಭಾಗ ಕೊಟ್ಟಾರ. ನೀವೇನು ಮಾಡಿರಿ, ಅದನ್ನು ಪೂರ್ಣ ಭಾಗ ತೆಗೆದು ಅದರ ಹೆಸರು ಬರೀರಿ ಅಂತ ಹೇಳ್ತಾರೆ. ಹಾಗಾದರೆ ಪೂರ್ಣ ಭಾಗವನ್ನು ಹೆಂಗೆ ತೆಗಿತೀರಿ ನೀವು ಅಂತ ಕೇಳಿದಾಗ ದರ್ಪಣದ ಸಹಾಯದಿಂದ, ಅಂದರೆ ಏನಪ್ಪ ಅಂದರೆ ಕನ್ನಡಿ ಸಹಾಯದಿಂದ. ದರ್ಪಣ ಅಂದರೆ ಕನ್ನಡಿ ಸಹಾಯದಿಂದ, ಅಂದರೆ ಸಣ್ಣ ಚೂರು ಇರ್ತಾವಲ್ಲ ಕನ್ನಡಿಯು, ಅವನ್ನ ಈ ಸಮಮಿತಿ ಅಕ್ಷದ ಮೇಲೆ ಇಟ್ಟಾಗ ಈ ಒಂದು ಆಕೃತಿಯ ಪ್ರತಿಬಿಂಬ ಆ ಒಂದು ದರ್ಪಣದ ಮೇಲೆ ಮೂಡುತ್ತೆ. ಅದು ಹೆಂಗೈತಲ್ಲ ಹಂಗೆ ಈ ಕಡೆ ಚಿತ್ರಣ ತೆಗಿಬೇಕು. ಅರ್ಥ ಆಯ್ತಾ? ಈ ರೀತಿ ಏನಪ್ಪ ಅಂದರೆ ಈ ದರ್ಪಣ, ಈ ಒಂದು ಅಕ್ಷದ ಮೇಲೆ ದರ್ಪಣವನ್ನು ಇಡುವುದರಿಂದ, ಈ ಸಮಮಿತಿ ಅಕ್ಷದ ಮೇಲೆ ಅಥವಾ ಒಂದು ರೇಖೆಯ ಮೇಲೆ ದರ್ಪಣವನ್ನು ಇಡುವುದರಿಂದ ಏನಪ್ಪ ಅಂತಂದರೆ ಇದಕ್ಕೆ ದರ್ಪಣ ರೇಖೆ ಅಂತಲೂ ಕರೆಯುತ್ತಾರೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನಾವು ದರ್ಪಣ ಏನೇ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಹೆಂಗೆ ಚಿತ್ರ ಇರ್ತದಲ್ಲ, ಅದು ಏನು ಕೊಟ್ಟಾರಲ್ಲ ಆ ಚಿತ್ರವನ್ನು ಈ ಕಡೆ ತೆಗೆದುಬಿಡ್ನಿ, ಎಲ್ಲ ಚಿತ್ರಗಳು. ಓಕೆ, ಹಾಗಾದರೆ ಯಾವ ರೀತಿ ತೆಗಿಬಹುದನ್ನು ನೋಡೋಣ. ಇಲ್ಲಿ ಒಂದೇದೇನಪ್ಪ ಅಂದರೆ ಚೌಕ ಅಂತಿದೆ. ಹೌದಾ? ಅದನ್ನು ನಾವು ಚಿತ್ರವನ್ನು ಪೂರ್ಣಗೊಳಿಸೋಣ. ನೋಡ್ಕೋಬೋದು. ಓಕೆ, ಈ ರೀತಿ ಚಿತ್ರವನ್ನು ತಕ್ಕೋಬೋದು, ಪೂರ್ಣಗೊಳಿಸ್ಕೋಬೋದು. ನೆಕ್ಸ್ಟು ತ್ರಿಭುಜ. ಹೌದಾ? ಯಾವ ರೀತಿ ಇದೆ ಅಂಥೇಳಿ ನೋಡ್ಬೋದು. ಇದನ್ನು ಪೂರ್ಣಗೊಳಿಸಿ. ಓಕೆ, ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ವಜ್ರಾಕೃತಿ. ಸಿ ಏನು ವಜ್ರಾಕೃತಿ ಅಂತ ಹೇಳ್ಕೋಬೋದು. ಯಾವ ರೀತಿ ಇದೆ ಅಂತಂದರೆ ಈ ರೀತಿ ವಜ್ರಾಕೃತಿಯನ್ನು ಪೂರ್ಣಗೊಳಿಸ್ಬೋದು. ನೆಕ್ಸ್ಟ್ ವೃತ್ತ ಇದೆ. ಇದನ್ನು ಅಷ್ಟು ಒಂದು ಪರ್ಫೆಕ್ಟಾಗಿ ತೆಗಿಯಕ್ಕೆ ಬರೋಲ್ಲ, ಆದರೂ ಏನಪ್ಪ ಅಂದರೆ ತೆಗಿಯಕ್ಕೆ ಟ್ರೈ ಮಾಡೋಣ. ಇದು ವೃತ್ತವನ್ನು ಪೂರ್ಣಗೊಳಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು ಮಕ್ಕಳೇ? ಇನ್ನು
ನೆಕ್ಸ್ಟ್ ಏನಪ್ಪ ಅಂತಂದರೆ ಷಟ್ಭುಜ, ಇದನ್ನು ತೆಗೆಯೋಣ ಯಾವ ರೀತಿ ಇದೆ ಅಂತೇಳಿ. ಈ ರೀತಿ ಹೇಳೋದು. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸ್ವಲ್ಪ ಎಳ್ಕೊಂಡಾರು ಹೊರಗಡೆ. ಓಕೆ, ನೆಕ್ಸ್ಟ್ ಇದನ್ನು ಏನಪ್ಪ ಅಂದರೆ ಕೂಡಿಸಿದರು. ಹಾಗಾದರೆ 1 2 3 1 2 3 4 5 ಪಂಚಭುಜ, ಸಾರಿ ಷಟ್ಭುಜ ಅಲ್ಲ, ಇದು ಏನಪ್ಪ ಅಂದರೆ ಪಂಚಭುಜ ಆಕೃತಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ಹೇಳೋದು ಬಿಡೋಣ. ಓಕೆ, ನೆಕ್ಸ್ಟು ಆಮೇಲೆ ಓಕೆ, ಆಮೇಲೆ ಈ ರೀತಿ ಈ ರೀತಿ. ಹಾಗಾದರೆ ಇಲ್ಲಿ ಎಷ್ಟು ಬಾವುದು ನೋಡ್ಬೋದು, 1 2 3 4 5. ಹೌದಾ? ಹಾಗಾದರೆ ಇಲ್ಲಿ ಸಾರಿ ಇದು 1 2 3 4 ಎಸ್ ನೋಡ್ಕೋಬೋದು. ನೆಕ್ಸ್ಟ್ ಎಸ್ ಇವೆಷ್ಟದ ನೋಡಿ, 1 2 3 4 5 6 7 8 ಅಂದರೆ 8 ಬಾಹುಗಳದಾವು, 8 ಭುಜಗಳು, ಅಷ್ಟಭುಜ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನೋಡ್ಕೋಬೋದು ನೀವು. ಹಾಗಾದರೆ ಇಲ್ಲಿ ಏನಂತ ಬರ್ಕೋಣ ಅಂತಂದರೆ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು, ಇದು ಚೌಕ. ಹಾಗಾದರೆ ನೆಕ್ಸ್ಟು ತ್ರಿಭುಜ, ನೆಕ್ಸ್ಟು ವಜ್ರಾಕೃತಿ, ನೆಕ್ಸ್ಟು ವೃತ್ತ, ನೆಕ್ಸ್ಟು ಅಷ್ಟಭುಜ, ನೆಕ್ಸ್ಟು ಷಟ್ಭುಜ, ಈ ರೀತಿ ಏನಪ್ಪ ಅಂತಂದರೆ ನಾವು ಹೇಳ್ಬೋದು ಯಾವ್ಯಾವ ರೀತಿ ಇದೆ ಅಂತೇಳಿ. ಸಾರಿ ಇಲ್ಲಿ 1 2 3 4 5 6 ಅಂದರೆ 6 ಬಾಹುಗಳಿಂದ ಒಂದು ಹೊಂದಿರುವಂಥ ಆಕೃತಿ ನಿಯಮಿತ ಬಹುಭುಜಾಕೃತಿ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಇದು ಷಟ್ಭುಜ ಅಂತ ಬರುತ್ತೆ. ಇದು ಅಷ್ಟಭುಜ ಅಂತ ಬರುತ್ತೆ. ಅಂದರೆ 8 ಬಾಹುಗಳು ಹೊಂದಿದೆ. ಈ ರೀತಿ ನಾವು ಹೆಸರನ್ನು ಕೊಟ್ಕೋಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 4ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ 4ನೇ ಪ್ರಶ್ನೆಯನ್ನು ಗಮನಿಸ್ಬೋದು ಯಾವ ರೀತಿ ಇದೆ ಅಂತೇಳಿ. 4ನೇ ಪ್ರಶ್ನೆಯನ್ನು ಗಮನಿಸ್ಬೋದು ಮಕ್ಕಳೇ. ಮುಂದಿನ ಚಿತ್ರಗಳಿಗೆ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳಿವೆ. ಅಂತಹ ಚಿತ್ರಗಳಿಗೆ ಬಹುರೇಖಾ ಸಮಮಿತಿ ಚಿತ್ರಗಳು ಎನ್ನುತ್ತೇವೆ. ಅಂದರೆ ಇಲ್ಲಿ ಕೊಟ್ಟಂಥ ಏನಪ್ಪ ಅಂತಂದರೆ ಇಲ್ಲಿ ಚಿತ್ರಗಳು ಏನದಾವಲ್ಲ ಬಹುರೇಖಾ ಸಮಮಿತಿಗಳು. ಹೌದಾ? ಅಂದರೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳನ್ನು ಹೊಂದಿದಾವ ಅಂತ ಹೇಳ್ಬೋದು. ಇಲ್ಲಿ ಆಯತ ಕೊಟ್ಟರು 2 ರೇಖಾ ಸಮಮಿತಿ, ಒಂದಕ್ಕಿಂತ ಹೆಚ್ಚಿದ್ರೆ ಬಹುರೇಖಾ ಸಮಮಿತಿ. ಇಲ್ಲಿ ಆಯತ ಒಳಗೆ 2 ರೇಖಾ ಸಮಮಿತಿ ಅದಾವು, ಒಂದು ಲಂಬ ಸಮಮಿತಿ, ಇನ್ನೊಂದು ಅಡ್ಡ ಸಮಮಿತಿ. ಇಲ್ಲಿ ಒಂದು ಚೌಕದಲ್ಲಿ ಏನಪ್ಪ ಅಂತಂದರೆ ಎಷ್ಟು ಸಮಮಿತಿ ರೇಖೆಗಳಿದಾವೆ ಹೇಳ್ದಾರ ಅಂತ ನೋಡ್ಕೋಬಹುದು. 4 ಸಮಮಿತಿ ರೇಖೆಗಳಿದಾವು. ಹಾಗಾದರೆ ಇಲ್ಲೂ ಏನಪ್ಪ ಅಂತಂದರೆ ಎಷ್ಟು 1 2 3 ರೇಖಾ ಸಮಮಿತಿಗಳು ಕಂಡು ಬರ್ತಾವೆ. ಇವೆಲ್ಲ ಬಹುರೇಖಾ ಸಮಮಿತಿಗಳು. ಹಾಗಾದರೆ ನಿಮಗೆ ಏನು ಹೇಳತ್ತಾರ ಗೊತ್ತಾ ಅವರು, ಇಲ್ಲಿ ಏನು ಕೊಟ್ಟಾರಲ್ಲ ಚಿತ್ರಗಳು, ಈ ಚಿತ್ರಗಳಿಗೆ ನೀವು ರೇಖಾ ಸಮಮಿತಿ ಬಹುರೇಖಾ ಸಮಮಿತಿಗಳನ್ನು ಹೇಳಿರಿ ಅಂತ ಹೇಳತ್ತಾರೆ. ಈಸಿಯಾಗಿ ನಾವು ಏನಪ್ಪ ಅಂದರೆ ಬಹುರೇಖಾ ಸಮಮಿತಿಗಳನ್ನು ಎಳಿಬಹುದು. ಇದನ್ನು ಯಾವ ರೀತಿ ಎಳಿಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೋಬಹುದು ಮಕ್ಕಳೇ. ಇಲ್ಲಿ ನಾವು ಬಹುರೇಖಾ ಸಮಮಿತಿಯನ್ನು ಎಳೆಯೋಣ. ಯಾವ ರೀತಿ ನೋಡ್ಕೋಬಹುದು. ಇಲ್ಲಿ ಒಂದನೇದು ತ್ರಿಭುಜ ಇದೆ. ಈ ತ್ರಿಭುಜಕ್ಕೆ ಒಂದು ರೇಖಾ ಸಮಮಿತಿಯನ್ನು ಎಳಿತೆ ನಾನು. ಬಹುರೇಖಾ ಸಮಮಿತಿ 1, ಆಮೇಲೆ 2, ನೆಕ್ಸ್ಟು 3. ಇದು ಬಹುರೇಖಾ ಸಮಮಿತಿ. ಅಂದರೆ ನಾ ಎಷ್ಟು ಸಮಮಿತಿ ರೇಖೆಗಳನ್ನು ಹೇಳೋದನೆ ಅಂದರೆ ಸಮಮಿತಿ ಅಕ್ಷಗಳನ್ನು ಹೇಳೋಣ ಅಂತಂದರೆ 3, ಅಂದರೆ ಒಂದಕ್ಕಿಂತ ಹೆಚ್ಚಾತಿ. ಇದಕ್ಕೆ ಬಹುರೇಖಾ ಸಮಮಿತಿ ಅಂತ ಕರೀತಾರೋ. ಹಾಗಾದರೆ ಈ ಒಂದು ಅರ್ಧ ವೃತ್ತಗಳದಾವೆ 2 ಇಲ್ಲಿ ಒಂದು ಚೌಕಾಕಾರದಲ್ಲಿ. ಹಾಗಾದರೆ ಇದನ್ನ ಸಮಮಿತಿ ಅಕ್ಷವನ್ನು ಯಾವ ರೀತಿ ಎಳಿಬಹುದು ನೋಡ್ಕೋಬಹುದು. 1, ಓಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ
ಈ ರೀತಿಯನ್ನು ಎಳಿಬಹುದು. ಹಾಗಾದರೆ ನೆಕ್ಸ್ಟ್ ಸಿ ಕ್ವಶನ, ಇದನ್ನು ಯಾವ ರೀತಿ ಎಳಿಬಹುದು ನೋಡ್ಕೋಬೋದು. ಇದು ತ್ರಿಭುಜ ಥರನೇ ಬರುತ್ತೆ. ಒಂದು ಸಮಮಿತಿ ಅಕ್ಷ ಅಥವಾ ಒಂದು ರೇಖಾ ಸಮಮಿತಿ. ನೆಕ್ಸ್ಟು ಎರಡನೇದ್ದು ಓಕೆ, ನೋಡತ್ತೀರಿ ಮಕ್ಕಳೇ. ಥರ್ಡ್ ಒನ್, ಇಲ್ಲಿಯೂ 3 ರೇಖಾ ಸಮಮಿತಿಗಳು ಬಂದು ಇದು ಬಹುರೇಖಾ ಸಮಮಿತಿ ಅಂತ ಕರಿಬೋದು. ಇನ್ನು ಡಿ ಅನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಒನ್ ಓಕೆ, ನೆಕ್ಸ್ಟ್ ಎರಡನೇದ್ದು ಓಕೆ, ಇದು ಎರಡನೇ ಒಂದು ಸಮಮಿತಿ ಅಕ್ಷ ಅಥವಾ ಸಮಮಿತಿ ರೇಖೆ ಅಂತ ಹೇಳ್ಬೋದು. ಹಾಂ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಈ ಕ್ವಶನನ್ನು ನೋಡೋಣ ಯಾವ ರೀತಿ ಅಂತ. ಇಲ್ಲಿ ಒಂದು, ನೆಕ್ಸ್ಟು 2 ಸಮಮಿತಿ ಅಕ್ಷ, ನೆಕ್ಸ್ಟು 3 ಸಮಮಿತಿ ಅಕ್ಷ, ನೆಕ್ಸ್ಟ್ ಏನಪ್ಪ ಅಂತಂದರೆ 4 ಸಮಮಿತಿ ಅಕ್ಷವನ್ನು ಎಳ್ಕೊಂಡು ಇದು ಬಹುರೇಖಾ ಸಮಮಿತಿ ಅಕ್ಷ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಒಂದೇ ಬರುತ್ತೆ ಈ ಚಿತ್ರದೊಳಗೆ, ಹೌದಾ. ಈ ಭಾಗ ಸಮೇಳುತ್ತೆ. ಇಲ್ಲೇನಾರ ನೀವು ಅಡ್ಡ ಸಮಮಿತಿ ರೇಖೆ ಈ ಭಾಗ ಇಲ್ಲಿ ಆಗೋದಿಲ್ಲ, ಯಾಕಂದರೆ ಸೇಮ್ ಟು ಸೇಮ್ ಇಲ್ಲ ಇಲ್ಲಿ. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಜಿ ಕ್ವಶನನ್ನು ನೋಡೋಣ. ಇಲ್ಲಿ ಜಿ ಪ್ರಶ್ನೆಯನ್ನು ಮಕ್ಕಳೇ ನೀವು ಗಮನಿಸಬಹುದು ಯಾವ ರೀತಿ ಅಂತೇಳಿ. ಒಂದನೇದ್ದು ಸಮಮಿತಿ ಅಕ್ಷ ಅಥವಾ ರೇಖಾ ಸಮಮಿತಿ 1, ನೆಕ್ಸ್ಟು 2, ನೆಕ್ಸ್ಟು 3, ನೆಕ್ಸ್ಟು 4. ಓಕೆ, ಒಂದೇ ಬಿಂದುವಿನಲ್ಲಿ ಇವೆಲ್ಲ ಸಮ್ಮಿಳಿತಾವೆ. ನೆಕ್ಸ್ಟು ಇದನ್ನು ಹೇಳ್ಕೋಬೋದು ಎಷ್ಟು ಬರ್ತವೆ ಅಂತ. ಫಸ್ಟ್ ಒನ್ನ ಹಿಂಗೆ ಗೆರೆ ಎಳೆದ್ಬಿಡುತ್ತೇನೆ 1 ಓಕೆ, ನೆಕ್ಸ್ಟು 2, ನೆಕ್ಸ್ಟು 3 ಓಕೆ, ನೆಕ್ಸ್ಟು 4, ನೆಕ್ಸ್ಟ್ 5 ಮತ್ತು 6. ಹೌದಾ. ಈ ರೀತಿ ನಾವು ಏನಪ್ಪ ಅಂತಂದರೆ ಒಂದಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಸಮಮಿತಿ ಅಕ್ಷಗಳನ್ನು ಎಳೆದವು. ಇವೆಲ್ಲ ಏನಪ್ಪ ಅಂದರೆ ಬಹುರೇಖಾ ಸಮಮಿತಿ ಅಕ್ಷಗಳಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು 5ನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ. ನೀವು ಮಕ್ಕಳೇ ಇಲ್ಲಿ 5ನೇ ಪ್ರಶ್ನೆಯನ್ನು ಗಮನಿಸಬಹುದು. ಏನು ಕೊಟ್ಟಾರೋ ಇಲ್ಲಿ 5ನೇ ಪ್ರಶ್ನೆ. ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ನಕಲು ಮಾಡಿ, ಅಂದರೆ ಇಲ್ಲಿ ಕೊಟ್ಟರಲ್ಲಿ ಚಿತ್ರಗಳನ್ನು ನಕಲು ಮಾಡಿ ಅಂತಂದ್ರೆ ಯಾವುದಾದ್ರೂ ಒಂದು ಕರ್ಣವನ್ನು ಸಮಮಿತಿ ರೇಖೆಯಾಗಿ ಪರಿಗಣಿಸಿ. ಹೌದಾ. ಕರ್ಣದುದ್ದಕ್ಕೂ ಸಮಮಿತಿ ಹೊಂದಿರುವಂತೆ ಇನ್ನಷ್ಟು ಚೌಕಗಳನ್ನು ಛಾಯೆಗೊಳಿಸಿ. ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆ. 2 ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಮಿತಿ ಹೊಂದಿದೆ ಅನ್ನೋದು ಗಮನಿಸಿರ ಅಂತ ಹೇಳುತ್ತಾರೆ. ಓಕೆ, ಇಲ್ಲಿ ಮಕ್ಕಳೇ ಗಮನಿಸ್ಬೋದು ಕರ್ಣವನ್ನು ಎಳ್ಕೊ ಅಂತಂದರು. ಒಂದು ಕರ್ಣವನ್ನು ಎಳ್ಕೊಂಡ್ಬಿಡೋಣ. ಓಕೆ, ಯಾವ ರೀತಿ ಅನ್ನೋದು ನೋಡ್ಕೋಬೋದು. ಇಲ್ಲಿ ಈ ರೀತಿಯಾಗಿ ಎಳಿತೆ ನಾನು ಕರ್ಣವನ್ನು. ಓಕೆ, ಈ ರೀತಿ ಎಳೆದಾಗ ಅರ್ಥ ಆಗತ್ತೆ ಮಕ್ಕಳೇ. ಈ ರೀತಿ ಎಳೆದಾಗ ಏನಪ್ಪ ಅಂತಂದರೆ ಇದನ್ನು ನೀವು ಏನು ಮಾಡೋಕ್ಕಂದ್ರೆ ಈ ಸಮಮಿತಿ ಅಕ್ಷ ಐತಲ್ಲ, ನಾ ಎಳೆದನಲ್ಲ ಅಕ್ಷ, ಒಂದು ರೇಖೆಯನ್ನು ಎಳೆದನಲ್ಲ, ಇದನ್ನು ಮಡಚಬೇಕು. ಮಡಿಸಿದಾಗ ಈ ಭಾಗ ಎಲ್ಲಿ ಸಮ್ಮಿಳಿತಕ್ಕತಿ, ಈ ಭಾಗ ಎಲ್ಲಿ ಸಮ್ಮಿಳಿತಕ್ಕತಿ, ಈ ಭಾಗ ಎಲ್ಲಿ ಸಮ್ಮಿಳಿತಕ್ಕತಿ ನೋಡ್ಕೋಬೇಕು. ಫಸ್ಟ್ ಇಲ್ಲಿ ಕೊಟ್ಟಾರ ಈ ಭಾಗ ಎಲ್ಲೆಕತಿ, ಈ ಒಂದು ಚೌಕ ಭಾಗ ಕಪ್ಪು ಭಾಗ ಮತ್ತು ಈ ಕಡೆ ಇದು ಈ ಭಾಗದ ಏನು ಐತಲ್ಲ ಇದು ಈ ಕಡೆ ಬಂದ್ರೆ ಯಾವ ಒಂದು ಭಾಗದಾಗ ಕುಂಡಿರ್ತದೆ ಅಂದರೆ ಇಲ್ಲಿ ಈ ಭಾಗದಾಗ ಕುಂಡಿರುತ್ತೆ. ಇದನ್ನು ನಾನು ಏನು ಮಾಡ್ತಾನೆ ಅಂದರೆ ಫಿಲಪ್ ಮಾಡ್ತಾನೆ, ತುಂಬ್ತಾನೆ. ಅರ್ಥ ಆಯ್ತು ಮಕ್ಕಳೇ. ಈ ಒಂದು ಅಕ್ಷವನ್ನು ಹೇಳಿದಾಗ, ಒಂದು ಕರ್ಣವನ್ನು ಹೇಳಿದಾಗ ನೆಕ್ಸ್ಟು ಇದು ಏನಪ್ಪ ಅಂದರೆ ಇಲ್ಲಿ ಬಂತು. ಇದು ಒಂದು ಕರ್ಣವನ್ನು ಎಳೆದಾಗ ನಮಗೆ ಸಿಕ್ತಿ. ನೆಕ್ಸ್ಟ್ ಏನು ಮಾಡ್ತಾನಂತಂದರೆ ಇನ್ನೊಂದು ಕರ್ಣವನ್ನು ಎಳ್ಕೊತಾನೆ ನಾನು.
ಎಸ್, ಈ ಒಂದು ಅಕ್ಷದ ಗುಂಟ ಈ ಭಾಗವನ್ನು ಮಡಿಚಿದಾಗ, ಹಾಗಾದರೆ ಈ ಒಂದು ಕಪ್ಪಾದ ಭಾಗ ಅಥವಾ ಚೌಕ ಭಾಗ ಏನೈತಲ್ಲ ಇದು ಎಲ್ಲಿ ಸಮ್ಮಿಳನ ತಕ್ಕಂತಂದ್ರೆ ಮಡಿಸಿದಾಗ, ಈ ರೀತಿ ಮಡಿಸಿದಾಗ ಈ ಭಾಗ ಇಲ್ಲಿ ಸಮ್ಮಿಳನ ಆಗುತ್ತೆ. ಓಕೆ, ಹಾಗಾದರೆ ಈ ಭಾಗ ಏನಪ್ಪ ಅಂದರೆ ಇಲ್ಲಿ ಸಮ್ಮಿಳನ ಆಗುತ್ತೆ. ಓಕೆ, ಇಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಕರ್ಣವನ್ನು ಸಮಮಿತಿ ರೇಖೆಯಾಗಿ ಪರಿಗಣಿಸಿ ಕರ್ಣದುದ್ದಕ್ಕೂ ಸಮಮಿತಿ ಹೊಂದಿರುವಂತೆ ಇನ್ನಷ್ಟು ಚೌಕಗಳನ್ನು ಛಾಯೆಗೊಳಿಸಿ, ಅಂದರೆ ಪೂರ್ಣಗೊಳಿಸಿ, ಅಂದರೆ ಬಣ್ಣ ತುಂಬಿ ಅಂತಂದ. ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆ, ಇದಾವು. ಎರಡೂ ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಮಿತಿ ಹೊಂದಿದೆ ಅಂದರೆ ಒಂದು ಕರ್ಣವನ್ನು ತೆಗೆದುಕೊಂಡ್ರೆ ಆಗೋದಿಲ್ಲ, ಇನ್ನೊಂದು ಕರ್ಣವನ್ನು ಎಳೆದಾಗ ಏನಪ್ಪ ಅಂದರೆ ಕರೆಕ್ಟ್, ಅಂದರೆ ಇನ್ನೊಂದು ಸಮಮಿತಿ ಅಕ್ಷವನ್ನು ಎಳೆದಾಗ ಎರಡು ಸಮಮಿತಿ ಅಕ್ಷಗಳಿಂದ ಒಂದು ಕೊಟ್ಟಂಥ ಒಂದು ಬಣ್ಣವನ್ನು ಅಥವಾ ಛಾಯೆಯನ್ನು ಮತ್ತೊಂದು ಏನಪ್ಪ ಅಂದರೆ ಭಾಗಕ್ಕೆ ನಾವು ತುಂಬಬಹುದು ಅಂತ ಹೇಳ್ಬೋದು. ಇಷ್ಟು ಏನಪ್ಪ ಅಂತಂದರೆ ಇದು 5ನೇ ಪ್ರಶ್ನೆಗೆ ಉತ್ತರವಂತ ಹೇಳ್ಕೋಬೋದು. ಇನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡ್ಕೋಣ ಅಂತಂತಂದರೆ 6 ಮತ್ತು 7, 8, 9, 10 ಪ್ರಶ್ನೆಗಳಿಗೆ ಏನು ಮಾಡ್ಕೋಣ ಅಂದರೆ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಕೋಣ. ಈಗ ನನ್ನ ಅನಿಸಿದ ಮಟ್ಟಿಗೆ ಏನಪ್ಪ ಅಂತಂದರೆ ಈ ಸಮಮಿತಿಗೆ ಸಂಬಂಧಪಟ್ಟಂತೆ 1ರಿಂದ 5 ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಉತ್ತರವನ್ನು ನಾವು ಕಂಡುಕೊಂಡು ಅಂತ ಹೇಳ್ಬೋದು. ಇವೆಲ್ಲ ಏನಪ್ಪ ಅಂತಂದರೆ ಬಹಳ ಅಂತಂದರೆ ಈಸಿ ಅದಾವೆ. ಚೌಕ, ತ್ರಿಭುಜ, ವಜ್ರಾಕೃತಿ, ವೃತ್ತ ಇವೆಲ್ಲ ನಿಮಗೆ ಏನಪ್ಪ ಅಂತಂದರೆ ನೋಡ್ಕೊತ ಹೊಂಟ್ರೆ ಅಥವಾ ಏನಪ್ಪ ಅಂದರೆ ಕೇಳ್ಕೊತ ಹೊಂಟ್ರೆ ಅಥವಾ ಏನಪ್ಪ ಅಂದರೆ ಶಾಲೆಯಲ್ಲಿ ಒಂದು ಹೇಳಿದಂಥ ಒಂದು ಪಾಠವನ್ನು ಮತ್ತು ಮರಳಿ ನೋಡಿದಾಗ ಅಥವಾ ಕೇಳಿದಾಗ ಇವು ಪುನರಾವರ್ತನೆ ಆದಾಗ ಏನಪ್ಪ ಅಂದರೆ ಪರ್ಫೆಕ್ಟ್ ಆಕತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನಪ್ಪ ಅಂತಂದರೆ ಮತ್ತು ಇದಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ಏನಪ್ಪ ಅಂತಂದರೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಏನಪ್ಪ ಅಂತಂದರೆ ಈ ಒಂದು ಅಧ್ಯಾಯ ಅಂದರೆ ಅಧ್ಯಾಯ 12 ಸಮಮಿತಿ ಪಾಠ, ಅದರಲ್ಲಿ ಅಭ್ಯಾಸ 12.1ಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದರೆ 1ರಿಂದ 5 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಂಡು ಇಲ್ಲಿಗೆ ಇಷ್ಟು ಸಾಕಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ 6, 7, 8, 9, 10ಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಾರೆ ಧನ್ಯವಾದಗಳನ್ನು ತಿಳಿಸ್ತೇನೆ.